Every great story begins with a spark of magic. Welcome to the world of Devi Yakshini Media. Welcome to Devi Yakshini Media. ನಮಸ್ಕಾರ ವೀಕ್ಷಕರೇ, ದೇವಿ ಯಕ್ಷಿಣಿ ಮೀಡಿಯಾಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಲಾಸ್ಟ್ ಎಪಿಸೋಡ್ ಅಲ್ಲಿ ಒಂದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಗುರುಗಳು ನಮಗೆ ತಿಳಿಸ್ಕೊಟ್ರು. ಒಂದು ಅದ್ಭುತವಾದ ವಿಶೇಷವಾದ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಳು ಮತ್ತೆ ಇನ್ನೂ ಹೆಚ್ಚಿನ ನಿಮಗೆ ಅನುಕೂಲಕರವಾದ ವಿಶೇಷವಾದ ವಿಷಯಗಳನ್ನ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಈಗಿನ ವಿಶೇಷ ಏನಪ್ಪಾ ಅಂದ್ರೆ ಮೊದಲು ಗುರುಗಳನ್ನ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ನನ್ನ ಜೊತೆ ಇದೆ ಶ್ರೀ ಸಂತೋಷ್ ಭಟ್ ಗುರುಜಿಯವರು, ದೀಪ ಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಜ್ಞರು. ಗುರುಗಳೇ, ಇವಾಗ ಕನಸುಗಳು ಬರ್ತಾನೆ ಇರುತ್ತೆ, ತುಂಬಾ ಅನೇಕ ದಿನ ಮಲಗಿದ್ರೆ ಕನಸುಗಳು ಬಂದೇ ಬರುತ್ತೆ. ಅದರಲ್ಲಿ ಈಗ ದೇವರುಗಳು ಕನಸಲ್ಲಿ ಬರೋದು, ಕೆಲವೊಬ್ಬರಿಗೆ ತುಂಬಾನೇ ದೇವರುಗಳ ಕನಸುಗಳಲ್ಲಿ ಕಾಣಿಸ್ಕೊಳ್ಳೋದು, ಮತ್ತು ಯಾಕೆ ದೇವರುಗಳು ಕನಸುಗಳಲ್ಲಿ ಬರುತ್ತೆ, ಅದ್ರ ಫಲಗಳೇನು, ಮತ್ತೆ ವಿಶೇಷವಾಗಿ ಮನೆ ದೇವರು ಕನಸಲ್ಲಿ ಬಂದ್ರೆ ಏನು ಫಲ ಗುರುಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಿ ಯಕ್ಷಿಣಿ ಮೀಡಿಯಾಗೆ ಆತ್ಮೀಯ ವೀಕ್ಷಕರಿಗೆ ಸುಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಕನಸಿನ ವಿಚಾರ. ಈ ಕನಸಿನ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಮನುಷ್ಯ ಬೆಳಗ್ಗೆಯಿಂದ ರಾತ್ರಿ ತನಕ ಬಹಳಷ್ಟು ಶ್ರಮಿಸಿ ಆಯಿತಾ ಎಲ್ಲ ಯೋಚನೆಗಳನ್ನು ಬಿಟ್ಟು ಆರಾಮಾಗಿ ಮಲ್ಕೊಂಡಾಗ ಅವನು ದೈವಿಕವಾಗಿದ್ದರೆ, ಸಾತ್ವಿಕವಾಗಿದ್ದರೆ, ಒಂದಷ್ಟು ಜನರ ಬಗ್ಗೆ ಕೆಟ್ಟ ಭಾವನೆ ಇಲ್ಲದೇ ಇದ್ದರೆ, ಒಳ್ಳೆಯ ಒಂದು ಮನಸ್ಥಿತಿಯವನಾಗಿದ್ದರೆ, ಖಂಡಿತವಾಗ್ಲೂ ಅವನಿಗೆ ವಿಶೇಷವಾಗಿ ದೇವತೆಗಳ ಒಂದು ದರ್ಶನ ಕನಸಿನಲ್ಲೇ ಆಗುತ್ತೆ. ಆ ದೇವತೆಗಳ ದರ್ಶನ ಕನಸಿನಲ್ಲಿ ಆಯಿತು ಅಂದರೆ ಅವನಿಗೆ ನೆಕ್ಸ್ಟು ಅದರಿಂದ ವಿಶೇಷವಾಗಿರ್ತಕ್ಕಂಥ ಶುಭ ಫಲ ಸಿಗುತ್ತೆ. ಮನೆ ತಗೊಳ್ಳೋದು, ದುಡ್ಡು ಬರೋದು, ಕಾರ್ ತಗೊಳ್ಳೋದು, ಆಯಿತಾ, ಒಂದಷ್ಟು ಐಶ್ವರ್ಯ ಪ್ರಾಪ್ತಿ ಆಗೋದು, ಇಂಥವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಇರಬೇಕಾದ್ರೆ ಒಂದು ಅದ್ಭುತವಾಗಿ ಮನೆ ದೇವರೇ ಕನಸಿನಲ್ಲಿ ಬಂದುಬಿಡ್ತು ಅಂದರೆ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನೋಡಿ, ಹಿಂದೆ ಒಂದು ದಂಪತಿಗಳಿಗೆ ಇದೇ ಥರ ಕನಸಿನಲ್ಲಿ ಅವರ ಮನೆ ದೇವರಾಗಿರ್ತಕ್ಕಂಥ ವೆಂಕಟರಮಣ ಸ್ವಾಮಿ ಬಂದವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರಿಗೆ ಒಂದು ಬಟ್ಲಲ್ಲಿ ಎಳ್ಳನ್ನು ಕೊಟ್ಬಿಟ್ಟು ಹೋಗ್ಬಿಟ್ರು. ಏನು ಹೇಳಿ, ಎಳ್ಳು, ಒಂದು ಬಟ್ಲಲ್ಲಿ ಎಳ್ಳನ್ನು ಅವ್ರ ಕೈ ಕೊಟ್ಟು ಹೋಗ್ಬಿಟ್ರು. ಹೋಗಿದ್ದು 3 ತಿಂಗಳಲ್ಲಿ ಅವ್ರ ಮಗನ ಸಾವಾಯಿತು. ಆಯಿತಾ, ಯಾಕೆ ಈ ರೀತಿಯಲ್ಲಿ ಆಯಿತು ಅಂತ ಹೇಳಿದ್ರೆ, ಇವರ ಮನೆಯಲ್ಲಿ ಕೆಲವು ತೊಂದರೆಗಳಾಗಿತ್ತು ಅಂತ ಹೇಳಿದರೆ, ತಾಂತ್ರಿಕ ರೀತಿಯಲ್ಲಿ ಯಾರೋ ಕೆಟ್ಟ ಒಂದು ಪ್ರಯೋಗಗಳನ್ನ ಮಾಡಿಸಿ ಎಲ್ಲ ತೊಂದರೆ ಆಗಿತ್ತು. ಆ ಸೂಚನೆ ಬಂದರೂ ಕೂಡ ಇವರು ಹೋಗಿ ಸರಿಯಾಗಿ ಅಬ್ಸರ್ವ್ ಮಾಡ್ದೇನೆ, ಎಲ್ಲೂ ಕೇಳ್ದೇನೆ ಇರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ದುರ್ಘಟನೆ ನಡೀತು. ಇದೇ ರೀತಿಯಾಗಿ ನನ್ನ ಹತ್ರ ಹಲವಾರು ಜನ ಬರ್ತಾ ಇರ್ತಾರೆ ನಮ್ಮ ಕಚೇರಿಗೆ. ಅದರಲ್ಲಿ ಕೆಲವರು ಹೇಳ್ತಾರೆ, ಗುರುಗಳೇ, ನಮಗೆ ಕನಸಿನಲ್ಲಿ ನಮ್ಮ ಮನೆ ದೇವರಾಗಿರ್ತಕ್ಕಂಥ ಚೌಡೇಶ್ವರಿ ಬಂದಿದ್ಲು, ನಮಗೆ ಬೆಲ್ಲವನ್ನು ಕೊಟ್ಟಳು ಅಂತ. ನಾನು ಎಷ್ಟೋ ಜನ ಕೇಳಿ ಕಳಿಸಿದ್ದೀನಿ, ನಿಮ್ದು ಯಾವುದಾದ್ರು ಕೋರ್ಟ್ ಕಚೇರಿ ವ್ಯವಹಾರಗಳಿದ್ದರೆ ಅದು ನಿಮಗೆ ಬೆಲ್ಲದ ಥರ ಸ್ವೀಟ್ ಆಗುತ್ತೆ, ಅಥವಾ ನಿಮ್ಮ ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಅವನು ಎಷ್ಟೇ ಓದದೇ ಇರಲಿ, ಚೆನ್ನಾಗಿ ಓದಿ ಅವನು ಪಾಸ್ ಮಾಡ್ತಾನೆ, ಅಷ್ಟು ಅನುಕೂಲ ನಿಮ್ಗಾಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ ನಾನು. ಯಾಕಂತ ಹೇಳಿದ್ರೆ, ಮನೆ ದೇವರ ಇದೆಯಲ್ಲ, ಅದು ನಮ್ಮ ಮನೆಯ ಕುಟುಂಬದ ಒಂದು ವಿಚಾರದಲ್ಲಿ ಬಹಳ ಒಂದು ಅಭಿವೃದ್ಧಿಯನ್ನು ಕೊಡುವಂಥ ದೇವರು. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಒಂದು ಸ್ಥಳಗಳಿಗೆ ಹೋದರೂ ಕೂಡ ಮನೆ ದೇವರು ಅಂತಕ್ಕಂಥದ್ದೇ ಬಹಳ ವಿಶೇಷ. ಮನೆ ದೇವರ ಒಂದು ಅನುಗ್ರಹ ಅಂತ ಸಿಕ್ಬಿಟ್ರೆ ಜೀವನದಲ್ಲಿ ಎಲ್ಲವೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ದೇವರು ಯಾವುದು ಅಂದರೆ ಮನೆ ದೇವರು. ಇಲ್ಲೇ ನಾವು ಯಾವ್ದಾದ್ರು ಒಂದು ಮದುವೆಗೆ ಹೋಗ್ತೀವಿ, ಅಥವಾ ನಮ್ಮ ಮನೆಗಳಲ್ಲೇ ಮದುವೆ ಇದ್ದರೆ ಫಸ್ಟ್ ನಾವು ಮನೆ ದೇವರಿಗೆ ನಮಸ್ಕಾರವನ್ನು ಮಾಡ್ತೀವಿ, ಪ್ರಾರ್ಥನೆಯನ್ನು ಮಾಡ್ತೀವಿ. ಮನೆ ದೇವರಿಗೆ ಒಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದ ಮೇಲೆ ಮಿಕ್ಕಿದ್ದೆಲ್ಲವೂ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಮನೆ ದೇವರು ತುಂಬ ಇಂಪಾರ್ಟೆಂಟು. ಮನೆ ದೇವರ ವಿಚಾರದಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಯನ್ನು ವಹಿಸಿದರೆ ಯಾವಾಗಲೂ ಕೂಡ ಮನೆ ದೇವರು ನಮಗೆ ಸೂಚನೆಯನ್ನು ಕೊಡ್ತಾರೆ. ಮನೆ ದೇವರು ಬರೀ ಕನಸಲ್ಲೇ ಬರೋದಂಥದ್ದಲ್ಲ, ದೈವ ಮಾನುಷ್ಯ ರೂಪೇಣ ಅಂತ ಹೇಳ್ತೀವಿ ನಾವು. ದೇವರು ಮನುಷ್ಯನ ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ. ಅಂತಹ ಒಂದು ಭಕ್ತಿ ಶ್ರದ್ಧೆ ಅಂತಕ್ಕಂಥದ್ದು ನಮ್ಮ ಮನಸ್ಸಲ್ಲಿರಬೇಕು. ಯಾವಾಗಲೂ ಕೂಡ ಒಳ್ಳೆಯದನ್ನೇ ಬಯಸಬೇಕು. ಇವೆಲ್ಲ ಇದ್ದಾಗ ನಮಗೆ ವಿಶೇಷವಾಗಿ ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ. ಒಂದು ದೇವರ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುಗಳೇ, ಈಗ ದೇವರುಗಳ ಕನಸಲ್ಲಿ ಬರೋದ್ರಿಂದ, ಈಗ ಮನೆ ದೇವರೇ ಆಗಿರ್ಬೋದು, ಬೇರೆ ದೇವರುಗಳೇ ಆಗಿರ್ಬೋದು, ಕನಸಲ್ಲಿ ಬರೋದ್ರಿಂದ ಮತ್ತೆ ಏನು ಸೂಚನೆಗಳನ್ನ ಕೊಡುತ್ತೆ, ಮತ್ತೆ ಅದರಿಂದ ಅನುಕೂಲಗಳೇನು ಜನಗಳಿಗೆ? ನೋಡಿ, ಏನೇನು ಸೂಚನೆಗಳು ಕೊಡುತ್ತೆ ಅಂದರೆ ಬಹಳಷ್ಟು ಸೂಚನೆಗಳನ್ನ ಕೊಡುತ್ತೆ. ನಮಗೆ ಕೆಟ್ಟದಾಗೋದಿದ್ರೆ ಕೆಟ್ಟ ಸೂಚನೆಗಳನ್ನ ಕೊಡುತ್ತೆ.
ರಕ್ತವನ್ನು ತೋರಿಸುವಂಥದ್ದು, ಎಳ್ಳನ್ನು ಕೊಡುವಂಥದ್ದು, ಎಣ್ಣೆಯನ್ನು ತೋರಿಸುವಂಥದ್ದು, ಉಪ್ಪು ತೋರಿಸುವಂಥದ್ದು, ವಿಧವೆಯರು ಕನಸಿನಲ್ಲಿ ಬರುವಂಥದ್ದು, ಈ ಥರದ್ದೆಲ್ಲ ಸೂಚನೆಗಳಿರುತ್ತೆ. ಅದೇ ಒಳ್ಳೆಯದಾಗೋದಿದ್ದರೆ ಬೆಲ್ಲ, ಪಾನಕ ಮತ್ತು ಮಜ್ಜಿಗೆ, ಮುತ್ತೈದೆಯರು, ಆಯಿತಾ, ಈ ಥರದ್ದೆಲ್ಲ ಶುಭ ಸೂಚನೆಗಳು ಬೇಕಾದಷ್ಟಿದೆ. ಅರ್ಶಿನ ಕುಂಕುಮ, ಈ ಥರ ಮಂಗಳ ದ್ರವ್ಯಗಳು ಎಲ್ಲ, ಈ ಥರದ್ದೆಲ್ಲ ನಮಗೆ ಸೂಚನೆಗಳು ಬರ್ತಾ ಹೋಗುತ್ತೆ. ಆ ಥರ ಬಂದಾಗ ನಮಗೆ ಬಹಳಷ್ಟು ಒಂದು ಅನುಕೂಲ ಆಗುವಂಥದ್ದಿದೆ. ಮತ್ತು ಕೆಲವು ಟೈಮಲ್ಲಿ ಏನು ಅಂದರೆ ಆ ಮನೆ ದೇವರು ನಮ್ಮ ಕೈಗೆ ಏನೋ ಒಂದು ಗಂಟನ್ನು ಕೊಟ್ಟು ಹೋಗುವಂಥದ್ದು. ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ಸಂಪತ್ತು ಅಂತಕ್ಕಂಥದ್ದು ನಮ್ಗೆ ಸಿಗುತ್ತೆ. ಹಾಗಾಗಿ ಮನೆ ದೇವ್ರ ಸೂಚನೆಯೇ ದೊಡ್ಡ ಸೂಚನೆ. ಮನೆ ದೇವ್ರ ಸೂಚನೆ ಬಂದ ತಕ್ಷಣ ನಾವು ಅದನ್ನು ಎಚ್ಚೆತ್ತುಕೋಬೇಕು. ಕೆಟ್ಟದ್ದು ಬಂದಾಗ ಜ್ಯೋತಿಷ್ಯರ ಹತ್ರ, ಪ್ರಶ್ನಾಶಾಸ್ತ್ರದ ಹತ್ರ ಹೋಗಿ ಕೇಳಬೇಕು. ಒಳ್ಳೆಯದು ಬಂದಾಗ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡಿ ಆ ದೇವರಿಗೆ ನಾವು ಶರಣಾಗತರಾಗಿ ಆ ದೇವರಲ್ಲಿ ನಾವು ಲೀನರಾಗಬೇಕು. ಅಂತಹ ಒಂದು ಕೆಲಸವನ್ನು ಮಾಡಿದಾಗ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಕೆಲವರು ಈಗ ಸೂಚನೆಗಳನ್ನ ಫಾಲೋ ಮಾಡ್ತಾರೆ, ಏನೋ ಸೂಚನೆ ಆಗಿದೆ ಈ ಕೆಲಸ ಮಾಡೋದು ಬೇಡ ಅಂತ. ಇನ್ನು ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಯಾವುದು ಅದನ್ನ ಕನಸುಗಳದ್ದು ಏನು ಬಂದಿರೋ ತಲೆ ಕೆಡಿಸ್ಕೊಳ್ಳಲ್ಲ. ಇದು ಅಂದರೆ ಇವಾಗ ಯಾವ ರೀತಿ ಇದನ್ನ ನಾವು ನಂಬಬೇಕಾಗತ್ತೆ? ಕೆಲವರು ನಂಬಿಕೆನೇ ಇರಲ್ಲ ಸೂಚನೆಗಳ ಬಗ್ಗೆ. ಅದ್ರ ನೋಡಿ ಏನಾಗುತ್ತೆ ಅಂದರೆ, ಈಗ ನೋಡಿ ಕಲ್ಲನ್ನು ಕಲ್ಲು ಅಂದ್ಕೊಂಡ್ರೆ ಅದು ಕಲ್ಲಿರುತ್ತೆ, ದೇವರು ಅಂದ್ಕೊಂಡ್ರೆ ದೇವರು, ಆಯಿತಾ. ಯಾವಾಗಲೂ ಕೂಡ ನಾವು ನಮ್ಮಲ್ಲಿ ನಮ್ಮ ಒಳಗಡೆ ಯಾವಾಗಲೂ ಸಾತ್ವಿಕತೆ ಇದ್ದಾಗ, ಆಯಿತಾ, ನಮ್ಮ ಒಳಗಡೆ ಯಾವಾಗಲೂ ಕೂಡ ದೈವಿಕ ಭಾವನೆ ಇದ್ದಾಗ ನಮಗೆ ಬೆಟ್ಟನೂ ಕೂಡ ಶಿವ ಪರಮಾತ್ಮನ ಥರ ಕಾಣಿಸುತ್ತೆ, ಲಿಂಗದ ಥರ ಕಾಣಿಸುತ್ತೆ, ಶಿವನ ಥರ. ಅದೇ ನಾವು ಇದೇನು ಕಲ್ಲು ಬಂಡೆ ಅಂದ್ಕೊಂಡ್ರೆ ಬರೀ ಕಲ್ಲು ಥರ ಕಾಣಿಸುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾವು ಯಾವಾಗಲೂ ಕೂಡ ನೋಡಿ, ನಾವು ಸೃಷ್ಟಿಯಾಗಿರೋದ್ರೆ ದೈವತ್ವ ಸ್ವರೂಪದಿಂದ, ಆಯಿತಾ. ನಮಗೆ ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದಷ್ಟೇ, ಆದರೆ ತಾಯಿಯ ಗರ್ಭದ ಒಳಗಡೆ ಆ ಸೃಷ್ಟಿ ಇದೆಯಲ್ಲ, ಆ ಸೃಷ್ಟಿ ಬಂದು ದೈವದ ಒಂದು ಅನುಗ್ರಹ ಅದು. ಆದ್ದರಿಂದ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮಕ್ಕಳಿಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ ಇವತ್ತು, ಎಷ್ಟು ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ನಮಗೆ ಯಾವಾಗಲೂ ಕೂಡ ದೇವರ ಅನುಗ್ರಹ, ಕೃಪೆ ಅಂತಕ್ಕಂಥದ್ದು ಬೇಕೇ ಬೇಕು. ನಾವು ಅದನ್ನು ನಂಬಿಕೊಂಡಾಗ ನಮಗೆ ಅನುಕೂಲ, ಅನುಗ್ರಹ ಅಂತಕ್ಕಂಥದ್ದು ಆಗುತ್ತೆ. ಗುರುಗಳೇ, ಈ ಒಂದು ಅದ್ಭುತವಾದ ಮಾಹಿತಿನ ನಮಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಕನಸುಗಳು, ದೇವರುಗಳು ಕನಸಲ್ಲಿ ಬರೋದು, ಮನೆ ದೇವರು ಕನಸಲ್ಲಿ ಬರೋದು, ಅದ್ರ ಅನುಕೂಲಗಳು ಮತ್ತು ಫಲಗಳ ಬಗ್ಗೆ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ದೇವಿ ಯಕ್ಷಿಣಿ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.